ಕಲಬುರಗಿಯಲ್ಲಿ ದಿನಾಂಕ 26/3/26ರಂದು ಶ್ರೀರಾಮನವಮಿಯ ಭವ್ಯ ಮೆರವಣಿಗೆಯ ಪ್ರಯುಕ್ತ ಯಾವುದೇ ಅಹಿತಕರ ಘಟನೆಗಳು ಆಗಬಾರದೆಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಕಲಬುರಗಿಯ ಪೊಲೀಸ್ ಕಮಿಷನರ್ ಬಿ. ಶರಣಪ್ಪ ಅವರು ಖುದ್ದಾಗಿ ಕಣ್ಗಾವಲಾಗಿ ನಿಂತಿದ್ದರು. आप देख सकते हैं ये 11वां साल हम कलबुर्गी में कलबुर्गी उत्सव समिति से रामनवमी बना रहे हैं। तो आप देख सकते हैं आप कितना लोग खुशी है और सभी लोग बहुत 1 लाख के ऊपर लोग आज आए सो है। तो ऐसे ही शांति बने रहे बोलकर आज हम सभी लोग एकजुट होकर रामनवमी सेलिब्रेट कर रहे हैं। ವಿಶೇಷವಾಗಿ ಕಲಬುರಗಿಯ ಎಲ್ಲ ಜನತೆಗೆ ಹಾಗೂ ಈ ನಾಡಿನ ಸಮಸ್ತ ಹಿಂದೂ ಸಮಾಜಕ್ಕೆ ಶ್ರೀರಾಮ ಜಯಂತ್ಯೋತ್ಸವದ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಹೇಳೋದಿಷ್ಟೇ, ಇಡೀ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲ ದೇಶಾದ್ಯಂತಲೇ ಇಡೀ ಜಗತ್ತೇ ಕಲಬುರಗಿಯ ಕಡೆ ಕಣ್ಣೆತ್ತಿ ನೋಡುವಂಥ ಕಾರ್ಯಕ್ರಮ ಈ ಸಾರಿ ರಾಮನವಮಿ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಅದಕ್ಕೆ ನಮ್ಮ ಸರಣಿಗೆ ಕಾಣಾದ ಶ್ರೀಗಳ ಹೆಚ್ಚಿನ ಆಶೀರ್ವಾದದ ಅಲ್ಲದೆ ಎಲ್ಲ ಮಠಾಧೀಶರ ಹಾಗೂ ಹಿಂದೂ ಸಮಾಜದವರ ಮುಖಂಡರ ಇದರಲ್ಲಿ ಹೆಚ್ಚಿನ ಕೊಡುಗೆ ಇದೆ. ಸತತವಾಗಿ ಆದಿಪುರುಷ ಶ್ರೀರಾಮನವಮಿ ಸಂಘದ ಎಲ್ಲ ಸದಸ್ಯರು 6 ತಿಂಗಳಿಂದ ಈ ಪ್ರಯತ್ನದಾಗ ಮಹೇಶ್ ನಂತರ್ಕ ಅಕ್ಕ ಈ ಸಾರಿ ಕಲಬುರಗಿ ಒಳಗ ನಾನು ದೊಡ್ಡ ರಾಮನವಮಿ ಕಾರ್ಯಕ್ರಮ ಮಾಡಾಗಿದ್ದೀನಿ ಅಂತಂದಾಗ ಆಯ್ತಪ್ಪ ನೀನು ಮಾಡಿ ಏನು ಮಾಡ್ತೀವಿ ಅಂತ ಕೇಳಿದಾಗ ನೀನು ಕೇಳಬೇಡ, ನಾನು ಏನು ಮಾಡ್ತೀನಿ ಮಾಡ್ತೀನೋ, ನೀನು ನನ್ನ ಸಪೋರ್ಟಿವ್ ಇರ್ತೇನೆ ಅಂತಂದಾಗ ನಾನು ಅವ್ನಿಗೆ ಹೇಳಿದಷ್ಟೇ ಅದೆಷ್ಟೇ ಖರ್ಚು ಆಗಲಿ ಅದೇನೇ ಬರಲಿ ನಾನು ನಿನ್ನ ಜೊತೆ ಅಂತಂದಾಗ ಎಲ್ಲ ರೀತಿಯಿಂದ ಎಲ್ಲರೂ ಒಂದು ಧನು ಧನ ಮನ ಧನದಿಂದ ಎಲ್ಲರೂ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಜವಾಗ್ಲೂ ಈ ಒಂದು ಸಮಿತಿಯವರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಮುಂದಿನ ವರ್ಷ ಏನಾಗುತ್ತೆ ನನಗೆ ಗೊತ್ತಿಲ್ಲ, ಆದರೆ ಈ ವರ್ಷ ಮಾತ್ರ ಖಂಡಿತವಾಗಿಯೂ ಹಿಂದೂ ವಿರೋಧಿಗಳಿಗೆ ತಕ್ಕ ಉತ್ತರವನ್ನ ನಾವು ಈ ಒಂದು ಶೋಭಾಯಾತ್ರೆ ಮುಖಾಂತರ ಕೊಟ್ಟಿದ್ದೇವೆ ಅಂತ ಮಾತನಾಡುತ್ತೇನೆ. ಅದೇ ರೀತಿಯಾಗಿ ಸಾಯಂಕಾಲ 7 ಗಂಟೆಗೆ ಜಗತ್ ಸರ್ಕಲ್ನಲ್ಲಿ ಕಾಶಿಯಲ್ಲಿ ಗಂಗಾ ಆರತಿ ಒಂದು ನಡೆಯುತ್ತೆ. ಅದೇ ತರ ಇಲ್ಲಿ ಕೂಡ ಆಗುತ್ತೆ. ಎಲ್ಲರೂ ಬರಬೇಕು, ಅದನ್ನ ಆನಂದಿಸಬೇಕು. ನಾವೇನು ಕಾಶಿಯಲ್ಲಿ ಇದ್ದೇವೆ ಅಥವಾ ಕಲಬುರಗಿಯ ಭಾವನೆ ಕೂಡ ಆ ಸಂದರ್ಭದಲ್ಲಿ ಬರುತ್ತೆ. ಮತ್ತೊಮ್ಮೆ ಮೊದಲೊಮ್ಮೆ ಎಲ್ಲ ಹಿಂದೂಗಳಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಪರೋಕ್ಷವಾಗಿ ಪ್ರೇಕ್ಷವಾಗಿ ಭಾಗ ಕೊಟ್ಟಂತೆ ಎಲ್ಲರಿಗೂ ನನ್ನ ಅನಂತ ಧನ್ಯವಾದವನ್ನು ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹರಿ ಓಂ, ಜೈ ಶ್ರೀರಾಮ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ಮಹಾನಗರದಲ್ಲಿ ಆದಿಪುರುಷ ರಾಮನವಮಿ ಉತ್ಸವವನ್ನು ನಮ್ಮ ಸಹೋದರ ಮಹೇಶ್ ಕಬ್ಬೂರ್ ಅವರ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಈ ವರ್ಷ ಶ್ರೀರಾಮನ 18 ಅಡಿ ಎತ್ತರದ ಮೂರ್ತಿಯನ್ನು ಅನಾವರಣಗೊಳಿಸಲಿದ್ದು, ಆ ಒಂದು ಮೂರ್ತಿಯಲ್ಲಿ ಸೂರ್ಯದೇವನಿಂದ ಆಶೀರ್ವಾದ ಪಡೆದುಕೊಂಡಂತಹ ಒಂದು ಭಾವಚಿತ್ರದೊಂದಿಗೆ ಭಾರತದಲ್ಲಿ ಮೊಟ್ಟ ಮೊದಲನೆಯ ಶ್ರೀರಾಮನ ಭವ್ಯ ಶೋಭಾಯಾತ್ರೆ ಅದು ಕಲಬುರಗಿ ಮಹಾನಗರದಲ್ಲಿ ಲಕ್ಷಾರು ಗಂಟೆ ಕಾರ್ಯಕರ್ತರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರ ಸಹೋದರ ಮಹೇಶ್ ಕಬ್ಬೂರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸದ್ಧರ್ಮ ಶಿರೋಮಣಿ ಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿ ಅಪ್ಪಾಜಿ ಅವರು ಸದಾ ನಮ್ಮ ಬೆನ್ನೆಲುಬಾಗಿದ್ದಾರಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಸಹೋದರಿ ದಿವ್ಯ ಹಾಗರ್ಗಿ ಅಪ್ಪಾಜಿ ಅವರು ಹಾಗೂ ಸರ್ವ ಮಹಾನಗರದ ಮಠಾಧೀಶರು, ಗಣ್ಯಾಧಿಗಣ್ಯರು, ಕಾರ್ಯಕರ್ತ ಬಂಧುಗಳು ನಮ್ಮ ಜೊತೆ ಇದ್ದಾರೆ. ರಾಮನ ಭವ್ಯವಾದ ಶೋಭಾಯಾತ್ರೆಗೆ ಲಕ್ಷಾನು ಗಟ್ಟಲೆ ಕಾರ್ಯಕರ್ತರು ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ
ಸೇವೆ ಮಾಡುತ್ತಿರುವ ರಾಮ ಭಕ್ತರಿಗೆ ನನ್ನ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಚಂದ್ರಕಾಂತ್ ಕಾಳಗಿ ವಕೀಲರು, ಆದಿಪುರುಷ ರಾಮನವಮಿ ಉತ್ಸವ ಸಮಿತಿಯ ಕೋಶಾಧ್ಯಕ್ಷರು. ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಭವ್ಯ ಮೆರವಣಿಗೆಗಳು ನಾನಾ ಭಂಗಿಯಲ್ಲಿ ಶ್ರೀರಾಮಚಂದ್ರನ ಮೂರ್ತಿಗಳು ಜನರನ್ನು ಆಕರ್ಷಣೆ ಮಾಡಿದವು. ಬಿಜೆಪಿ ಯುವ ಮುಖಂಡ ಚಂದು ಪಾಟೀಲ್ ಅವರು ಬಹಳ ಹರ್ಷದಿಂದ ಕುಣಿಯುತ್ತಾ ಶ್ರೀರಾಮನು ಬಿಲ್ಲು ಹಿಡಿದು ಬಾಣ ಹೊಡೆಯುವ ಹಾಗೆ ಅನುಕರಣೆ ಮಾಡುತ್ತಾ ಮೆರವಣಿಗೆಯಲ್ಲಿ ಸಾಗುತ್ತಿದ್ದರು. ಪ್ರತಿ ವರ್ಷದಂತೆ ಆದಿಪುರುಷ ಶ್ರೀರಾಮನವಮಿಯನ್ನು ಮಹೇಶ್ ಗೊಬ್ಬೂರ್ ಅವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತಲಿದ್ದು, ಜೊತೆಯಲ್ಲಿ ಅಪ್ಪರಾವ್ ದೇವಿ ಅಪ್ಪ ಅವರು ಮತ್ತು ಹರಿಯೋಂ ಸೇರಿದಂತೆ ಇನ್ನೂ ಅನೇಕ ಭಕ್ತರು ಪಾಲ್ಗೊಂಡಿದ್ದರು.